ಇವತ್ತು ನೈಟ್ ಯಾವ್ದೋ ಬೆಟ್ಟದ ಮೇಲೆ ಹತ್ಬಿಟ್ಟು ಅಲ್ಲಿಂದ ಇಳಿಯಕ್ಕೆ ದಾರಿ ಗೊತ್ತಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಐಸ್ ಕ್ಯೂಬ್ ಅಲ್ಲಿ ಸ್ವಲ್ಪ ಫೇಸ್ ನ ಟಚ್ ಅಪ್ ಮಾಡ್ಕೋತಿದ್ದೆ. ಅದೇ ಮೂವಿಲೆಲ್ಲ ಅವಾಗ ಟಚ್ ಅಪ್ ಮಾಡ್ತಾ ಇರ್ತಾರಲ್ಲ ಆ ತರ. ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಮನೇಲಿ ತಿಂಡಿ ಮಾಡ್ತಾ ಇರೋದು, ಯಾಕಂದ್ರೆ ಅಮ್ಮ ಕೆಲಸದ ವಿಷಯದಲ್ಲಿ ಸ್ವಲ್ಪ ಬಿಸಿ ಆಗಿದ್ರು. ಸೊ ಅದಕ್ಕೆ ಸೊ ಡೈಲಿ ಲಾಗ್ಸ್ ನೋಡೋರ್ಗೆಲ್ಲ ಗೊತ್ತೇ ಇರುತ್ತೆ ಡೈಲಿ ಎಲ್ಲಿ ತಿಂಡಿ ಮಾಡ್ತಿದ್ದೆ ಅಂತ. ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೊ ಬನ್ನಿ. ಇವತ್ತು ನಮಗೆ 9 to 11 ಕ್ಲಾಸ್ ಇದ್ದಿದ್ದು, ಬಟ್ ಮ್ಯಾಮ್ 1 o'clock ಅಂತ ತಗೊಂಡು ಅಲ್ಲಿಂದ ಕ್ಲಾಸ್ ಮುಗಿಸಿ ಮನೆಗೆ ಅಂತ ಹೊಡ್ಬೇಕಾದ್ರೆ ಟೈಮ್ ತುಂಬಾ ಆಗ್ಬಿಟ್ಟಿತ್ತು. ಈ ಪಾಪು ಕೇರ್ಬೇಡಿಯಿಂದ ನಿಂತ್ಕೊ ಬರ್ತಿರೋದು ನೋಡಿ ನನ್ಗೆ ಹೊಟ್ಟೆ ಅವ್ರದ್ದು ಕರ್ದು ಕುಣಿಸ್ಕೊಳ್ಳೋಣ ಅನ್ಕೊಂಡೆ. ನಾನು ಕುಣಿಸ್ಕೊತೀನಿ ಬಾ. ನಾನ್ ಬಸ್ಸಲ್ಲಿ ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ಕೊಂಡು ಹೋಗ್ತಿದ್ದೆ, ಆದ್ರೆ ಬಸ್ಸಲ್ಲೇ ಸಾಂಗ್ ಹಾಕಿರೋದು ನೋಡಿ ಹೆಡ್ಫೋನ್ ಆಫ್ ಮಾಡ್ಕೊಂಡೆ. ಆಯ್ತು ಆಮೇಲೆ ಸೊ ನಾನು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಚಿನ್ಕುಳ್ಳಿ ಹತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಣ್ಣ ಕಾಣಿಸ್ಕೊಂಡೆ. ಪಾಂಡಪುರ ಬಸ್ ಸ್ಟಾಪ್ ಇಂದ ಮನೆ ಗಂಟೆ ನಡಿಬೇಕಲ್ಲ ಅಂತ ಬಸ್ಸಿಂದ ಕೆಳಗಡೆ ಇಳ್ದು ನಮ್ಮ ಮನೆ ಹತ್ರ ಮನೆ ಗಂಟೆ ಡ್ರಾಪ್ ಹಾಕ್ಸ್ಕೊಂಡೆ. ನೀನು ಸಾಮಾನ್ಯದೋನಲ್ಲಣ್ಣ. ನಡೆಯೋಕೆ ಸೋಂಬೇರಿ ಇಲ್ಲ ಗುರು, ಇವಾಗಿರೋ ಬಿಸಿಲಲ್ಲಿ ನಡ್ಕೊ ಬಂದ್ರೆ ಮಿಕ್ಕಿರೋ ಅಲ್ಪ ಸ್ವಲ್ಪ ಎನರ್ಜಿನೂ ಕಿತ್ಕೊಂಡು ಹೊಂಟೋಗ್ಬಿಡುತ್ತೆ. ಎನಿವೇಸ್ ಇವತ್ತು ಶ್ರೀರಂಗಪಟ್ಟಣದಿಂದ ನಮ್ ಕಸಿನ್ಸ್ ಬಂದಿದ್ರು, ಯಾಕಂದ್ರೆ ಸನ್ಸೆಟ್ ಆಗ್ಬೇಕಾದ್ರೆ ಶಾಡೋ ಲೈಟ್ ಅಲ್ಲಿ ವಿಡಿಯೋ ಮಾಡ್ಬೇಕಂತೆ. ಸೊ ಅದಕ್ಕೆ ಆ ತರ ವಿಡಿಯೋ ಮಾಡ್ಬೇಕು ಅಂದ್ರೆ ನಮಗ್ ಬೆಟ್ಟ ಒಂದೇ ಬಾಕಿ, ಆದ್ರೆ ಗೊತ್ತಿಲ್ದರೆ ಬೆಟ್ಟಕ್ಕೆ ಹತ್ಬಿಟ್ಟು ದಾರಿ ಗೊತ್ತಿಲ್ಲದೆ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ. ನಿಮ್ಗೇನೋ ಬಂದಿತ್ತು ರೋಗ ನೋಡಿ ಗಾಯ್ಸ್ ಯಾವ ತರ ವ್ಯೂ ಪಾಯಿಂಟ್ ಇದೆ. ಸೊ ಅದಕ್ಕೆ ಈ ತರ ವ್ಯೂ ಪಾಯಿಂಟ್ ಇರೋದಕ್ಕೆ ಬೆಟ್ಟ ಹತ್ತಿದ್ದು, ಬೇರೆ ಏನ್ ಕಾರಣಕ್ಕಲ್ಲ. ಸೊ ಅಲ್ಲಿಂದ ಹುಷಾರಾಗಿ ಮನೆಗೆ ಬಂದೆ ಅಷ್ಟೇ. ಮತ್ತೆ ಸಿಗುವ.